ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕೆಲವೊಮ್ಮೆ ಜೀವನದಲ್ಲಿ ನಮ್ಮನ್ನು ಯಾರು ಅರ್ಥ ಮಾಡಿಕೊಳ್ಳದಂತೆ ಅನ್ನಿಸಿದಾಗ ನಮ್ಮ ಪಕ್ಕದಲ್ಲೇ ಮೌನವಾಗಿ ನಿಂತಿರುವ ಒಬ್ಬ ವ್ಯಕ್ತಿ ಇರುತ್ತಾನೆ. ಅವನೇ ನಮ್ಮ ನಿಜವಾದ ಬಲ. ಈ ಕತೆ ಅಂಥದ್ದೇ ಒಂದು ಬಂಧದ ಕತೆ. ಅಕ್ಕ ಮತ್ತು ತಮ್ಮನ ನಡುವೆ ಮಾತಿಗಿಂತ ದೊಡ್ಡದಾದ ನಂಬಿಕೆ, ನಗು ಮತ್ತು ಬಿಟ್ಟುಕೊಡದ ಜೊತೆಗಿನ ಕತೆ. ಕರ್ನಾಟಕದ ಹಸಿರು ಹೊಲಗಳ ನಡುವೆ ಇರುವ ಒಂದು ಚಿಕ್ಕ ಹಳ್ಳಿ ಶಿವಪುರ. ಅಲ್ಲಿ ವಾಸಿಸುತ್ತಿದ್ದವರು ಅಕ್ಕ ಅನುಷ್ಕಾ 19 ವರ್ಷ ಮತ್ತು ಅವಳ ತಮ್ಮ ಕಿರಣ್ 17 ವರ್ಷ. ಇವರಿಬ್ಬರ ನಡುವೆ ಇರುವ ಸಂಬಂಧ ಸಾಮಾನ್ಯ ಅಣ್ಣ ತಂಗಿಯ ಸಂಬಂಧವಲ್ಲ. ಅದು ಸ್ನೇಹ, ಮಜಾ, ಜಗಳ ಮತ್ತೆ ಒಂದೇ ಕ್ಷಣದಲ್ಲಿ ನಗು ಆಲ್ ಮಿಕ್ಸ್ ಆದ ಒಂದು ಸುಂದರ ಬಂಧ. ಬೆಳಿಗ್ಗೆ ಎದ್ದ ಕ್ಷಣದಿಂದಲೇ ಇವರ ದಿನ ಶುರುವಾಗುತ್ತಿತ್ತು. ಜಗಳದಿಂದಲೇ. ಎದ್ದೇಳೋ ಕಿರಣ್, ಶಾಲೆಗೆ ಲೇಟ್ ಆಗುತ್ತೆ, ಇನ್ನು 5 ನಿಮಿಷ ಅಕ್ಕ. ಆ 5 ನಿಮಿಷ ಎಂದಿಗೂ 20 ನಿಮಿಷವಾಗುತ್ತಿತ್ತು. ಕೊನೆಗೆ ಅನುಷ್ಕಾ ಅವನ ತಲೆನಿಗೆ ಹಾಕಿ ಎಬ್ಬಿಸುತ್ತಿದ್ದರು. ಆದರೆ ಅದೇ ಅಕ್ಕ ಅವನಿಗೆ ಬ್ರೇಕ್ಫಾಸ್ಟ್ ತಯಾರಿಸಿ ಬೇಗ ತಿನ್ನು ಎಂದು ಕಾಳಜಿ ತೋರಿಸುತ್ತಿದ್ದರು. ಇವರಿಬ್ಬರು ಒಂದೇ ರೀತಿಯಾಗಿ ಹೊರಗೆ ಹೋಗುತ್ತಿದ್ದರು, ಒಬ್ಬರಿಗೊಬ್ಬರು ಬೈದು ಮತ್ತೆ ನಗುತ್ತ. ಸಂಜೆ ಹೊತ್ತು ಇವರಿಬ್ಬರ ಸಮಯ. ಮನೆಯ ಹಿಂಭಾಗದ ಹೊಲದಲ್ಲಿ ನಡೆದು ಹೋಗುವುದು, ಮರದ ಕೆಳಗೆ ಕುಳಿತು ಮಾತನಾಡುವುದು, ಇದು ಅವರ ದಿನದ ಹೈಲೈಟ್. ಕಿರಣ್ ತನ್ನ ಕಾಲೇಜ್ ಕತೆ ಹೇಳುತ್ತಿದ್ದ. ಅನುಷ್ಕಾ ತನ್ನ ಕನಸುಗಳ ಬಗ್ಗೆ ಹೇಳುತ್ತಿದ್ದಳು. ಅಕ್ಕ, ನೀನು ಸಿಟಿಗೆ ಹೋದ್ರು ನನ್ನನ್ನು ಮರೆತ್ಬೇಡ, ನಿನ್ನನ್ನು ಮರೆತ್ಬಿಟ್ರೆ ನಾನೇ ಇರೋದಿಲ್ಲ ಕಿರಣ್ ಎಂಬ ಮಾತುಗಳಲ್ಲಿ ನಿಜವಾದ ಭಾವನೆ ಇತ್ತು. ಒಂದು ದಿನ ಮನೆಯಲ್ಲಿ ಯಾರೂ ಇರಲಿಲ್ಲ. ಅಪ್ಪ ಅಮ್ಮ ಊರಿಗೆ ಹೋಗಿದ್ದರು. ಕಿರಣ್ ಕಣ್ಣು ಮಿಟುಕಿಸಿ, ಅಕ್ಕ, ಹೊರಗೆ ಹೋಗ್ಬೇಕಾ ಎಂದು ಕೇಳಿದ. ಅನುಷ್ಕಾ ಕೂಡ ನಗುತ್ತ, ಬರೋನ್, ಬಟ್ ಸೀಕ್ರೆಟ್ ಎಂದಳು. ಇಬ್ಬರು ಸೈಕಲ್ ತೆಗೆದುಕೊಂಡು ಹಳ್ಳಿಯ ಹೊರಗೆ ಹೊರಟರು. ಗಾಳಿ ಮುಖಕ್ಕೆ ತಾಕುತ್ತಿತ್ತು. ಇವರಿಬ್ಬರ ನಗು ನಿಲ್ಲುತ್ತಿರಲಿಲ್ಲ. ಒಂದು ಸಣ್ಣ ಕೆರೆಯ ಬಳಿಗೆ ಹೋಗಿ ಕಿರಣ್ ಕಲ್ಲು ಎಸೆದು ನೀರಲ್ಲಿ ತರಂಗ ಮಾಡುತ್ತಿದ್ದ. ಅನುಷ್ಕಾ ಅದನ್ನು ನೋಡಿ ಚಪ್ಪಾಳೆ ಹೊಡೆಯುತ್ತಿದ್ದರು. ನಾವು ಹೀಗೆ ಯಾವಾಗಲೂ ಇರುತ್ತೇವಾ ಅಕ್ಕ ಎಂದು ಕೇಳಿದಾಗ, ನೀನು ಬದಲಾಗಲಿಲ್ಲ ಅಂದ್ರೆ ನಾನು ಯಾವತ್ತೂ ಇಲ್ಲೇ ಇರುತ್ತೀನಿ ಎಂದು ಅವಳು ಉತ್ತರಿಸಿದಳು. ರಾತ್ರಿ ಮನೆಗೆ ಬಂದು ಇಬ್ಬರು ನಗುತ್ತ ಊಟ ಮಾಡಿದರು. ನಂತರ ಮನೆಯ ಮೇಲ್ಛಾವಣಿಗೆ ಹೋದರು. ಆಕಾಶ ತುಂಬಾ ನಕ್ಷತ್ರಗಳು, ಗಾಳಿ ತಂಪು. ಕಿರಣ್ ನೆಲದ ಮೇಲೆ ಮಲಗಿ, ಅಕ್ಕ, ಲೈಫ್ ಸಿಂಪಲ್ ಆಗಿದ್ದರೆ ಚೆನ್ನಾಗಿರುತ್ತಿತ್ತು ಅಲ್ವಾ ಎಂದು ಕೇಳಿದ. ಅನುಷ್ಕಾ ಅವನ ಪಕ್ಕದಲ್ಲಿ ಕುಳಿತು, ಸಿಂಪಲ್ ಆಗಲ್ಲ, ಬಟ್ ನಾವು ಇದ್ರೆ ಈಸಿ ಆಗುತ್ತದೆ ಎಂದಳು. ಆ ರಾತ್ರಿ ಇಬ್ಬರು ಮಾತನಾಡುತ್ತಾ ನಿದ್ರೆಗೆ ಜಾರಿದರು. ಕೆಲವು ದಿನಗಳ ನಂತರ ಅನುಷ್ಕಾಗೆ ಸಿಟಿ ಜಾಬ್ ಸಿಕ್ಕಿತು. ಮನೆ ಮೌನವಾಗಿತ್ತು. ಕಿರಣ್ ಏನೂ ಹೇಳಲಿಲ್ಲ, ಆದರೆ ಅವನ ಕಣ್ಣುಗಳಲ್ಲಿ ಖಾಲಿತನ ಇತ್ತು. ಹೊರಡುವ ದಿನ ಅನುಷ್ಕಾ ಅವನಿಗೆ ಒಂದು ಚಿಕ್ಕ ಗಿಫ್ಟ್ ಕೊಟ್ಲು, ಒಂದು ಗಡಿಯಾರ. ಟೈಮ್ ನೋಡ್ಕೋ, ನಾನು ಯಾವಾಗಲೂ ನಿನ್ನ ಜೊತೆ ಇದ್ದೀನಿ ಅಂತ ನೆನಪಿರಲಿ ಎಂದಳು. ಕಿರಣ್ ತಲೆ ತಗ್ಗಿಸಿ, ನೀನು ಬೇಗ ಬಾ ಅಕ್ಕ ಎಂದನು. ಅನುಷ್ಕಾ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಆ ಅಪ್ಪುಗೆಯಲ್ಲಿ 1000 ಮಾತುಗಳಿದ್ದವು. ತಿಂಗಳುಗಳು ಕಳೆದವು, ಆದರೆ ಅವರ ಬಾಂಡ್ ಕಡಿಮೆಯಾಗಲಿಲ್ಲ. ಪ್ರತಿದಿನ ಕಾಲ್, ಪ್ರತಿ ವಾರ ಮೆಮೊರೀಸ್. ಒಂದು ದಿನ ಅನುಷ್ಕಾ ಅಚಾನಕ್ ಮನೆಗೆ ಬಂತು.
ಕಿರಣ್ ಬಾಗಿಲು ತೆರೆದ ಕ್ಷಣದಲ್ಲಿ ಅವನು ಮಾತೇ ಬರಲಿಲ್ಲ. ಅಕ್ಕ ಎಂದು ಓಡಿ ಬಂದು ಅವಳನ್ನು ಅಪ್ಪಿಕೊಂಡ. ಆ ಕ್ಷಣದಲ್ಲಿ ಅವನಿಗೆ ಗೊತ್ತಾಯಿತು, ಡಿಸ್ಟೆನ್ಸ್ ಎಷ್ಟು ಇದ್ದರೂ ಅಕ್ಕ ಇದ್ದರೆ ಅವನ ಜೀವನ್ ಕಂಪ್ಲೀಟ್. ಅಕ್ಕ ತಮ್ಮನ್ ಬಂದ ಎಂದರೆ ಪ್ರೀತಿ ಅಲ್ಲ, ಅದಕ್ಕಿಂತಲೂ ದೊಡ್ಡದು. ಅದು ಜಗಳದಲ್ಲೂ ನಗು, ದೂರದಲ್ಲೂ ಹತ್ತಿರ, ಮೌನದಲ್ಲೂ ಅರ್ಥಕತೆ. ಇಲ್ಲಿಗೆ ಮುಕ್ತಾಯ. ಇದೇ ರೀತಿಯ ಭಾವನಾತ್ಮಕ ಮನಸ್ಸಿಗೆ ಹತ್ತಿರವಾದ ಕಥೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.